ಎಲ್ರಿಗೂ ನಮಸ್ಕಾರ. ಅದು ನನ್ನ ಅದೃಷ್ಟನೋ ಏನೋ ಅಂತ ಗೊತ್ತಿಲ್ಲ. ಇದುವರೆಗೂ ನಾನು ಮಾಡಿರ್ತಕ್ಕಂಥ ಇಷ್ಟು ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಮಾಧ್ಯಮದವರು ನಾನು ಎಲ್ಲ ಸಿನಿಮಾಗಳಿಗೂ ಮೊದಲನೇ ಡೈರೆಕ್ಟ್ರು, ಮೊದಲನೇ ಬ್ಯಾನರು, ಮೊದಲನೇ ಪ್ರೊಡ್ಯೂಸರ್ ಯಾರಾಗ್ತಾರೆ ಅವರು ನನ್ನನ್ನೇ ಹುಡ್ಕೊಂಡ್ಬರ್ತಾರೆ. ನನ್ನ ಅದೃಷ್ಟ ಅಂತ ನಾನು ತಿಳ್ಕೊತೀನಿ. ಅದೇ ನಿಟ್ಟಿನಲ್ಲಿ ಬಂದಂಥದ್ದು ಈ ಸಿನಿಮಾನು ಸಹ. ಸೊ ಈ ಸಿನಿಮಾ ಮಾಡೋದಕ್ಕೆ ದೇವರನ್ನೇ ನಂಗೆ ಮನಸ್ಸಿರಲಿಲ್ಲ. ಇವತ್ತು ಹುಟ್ಟದ ಹಬ್ಬ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬಿಡ್ತೀನಿ ವೇದಿಕೆ ಮೇಲೆ. ಸೊ ತರುಣ್ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ. ಏನು ಕತೆ ಅಂದೆ? ಒಂದು ಫ್ಯಾಮಿಲಿ ಕತೆ ಅಂದೆ. ನಾನು ಮಾಡಲ್ಲ ಗುರು, ದಯವಿಟ್ಟು ಒಂದು ಫ್ಯಾಮಿಲಿ ಕತೆ, ಲವ್ ಸ್ಟೋರಿ ಮಾಡಿ 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 ಬೇಜಾರಾಗ್ಬಿಟ್ಟಿದೆ. ಔಟ್ ಆಫ್ ದಿ ಬಾಕ್ಸ್ ಏನಾದ್ರು ಕತೆ ಇದ್ರೆ ಹೇಳು, ನಾನು ಮಾಡ್ತೀನಿ ಅಂದೆ. ಅವನೊಂದು ಮಾತು ಹೇಳ್ದ, ಮಗ ನಿಂಗೆ ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು, ಫ್ಯಾಮಿಲಿ ಕತೆ ಆದ್ರೇನು, ಕತೆ ಚೆನ್ನಾಗಿರ್ಬೇಕಷ್ಟೇ. ನಿನಗೆ ಕೇಳು, ಇಷ್ಟ ಆದರೆ ಮಾಡು, ಇಲ್ಲಾಂದ್ರೆ ಬೇಡ, ಆಮೇಲೆ ಏನೋ ಮಾತಾಡೋಣ ಅಂದ. ಸರಿ ಆಯಿತು ಅಂದೆ. ಸರಿ ಬಂದು ರಂಜಿನಿ ಅವರು ಕತೆ ಹೇಳಿದ್ರು. ಗೊತ್ತಿಲ್ಲ, ಸಿನಿಮಾ ತನಗೇನು ಬೇಕು ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟು ನನಗೆ ಸೆಳ್ಕೊಂಡಿದ್ದು. ಹೌದು, ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರಂತ ಒಂದು ಹೆಣ್ಮಗು ಇಷ್ಟು ಚೆನ್ನಾಗಿ ಕತೆ ಬರೆದಿದೆ ಅನ್ನೋದು ಬಹಳಷ್ಟು ಇಷ್ಟ ಆಯಿತು. ನೆಕ್ಸ್ಟ್ ಒಂದು ತರುಣ್ ಹೇಳಿದ್ದು ಅಂದರೆ ಅವನು ಹೊಸ ಟೀಮು, ಅವ್ರಿಗೊಂದು ಸಪೋರ್ಟ್ ಬೇಕು. ಅವ್ರು ಯಾರನ್ನೋ ಹಾಕೊಂಡ್ರೆ ಏನೋ ಮಾಡ್ತು ಅಂದರೆ ಅದು ಏನೂ ಆಗಲ್ಲ. ಒಂದು ಹೊಸ ಟೀಮ್ ಬಂದಿದೆ, ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದೆ, ಅವ್ರು ಸಪೋರ್ಟ್ ಮಾಡು. ಅವ್ರನ್ನ ಪಾಪ ಒಂದಷ್ಟು ದುಡ್ಡಿಟ್ಕೊಂಡು ಆ ಹುಡುಗಿ ಏನೋ ತುಂಬ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಒಂದು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದಾಳೆ, ಒಂದು ರೈಟರ್ ಆಗ್ಬೇಕಂತ ಬಂದಿದ್ದಾಳೆ, ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾಳೆ. ನೀನು ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಅಂದ. ಸೊ ಅದೆಲ್ಲನೂ ನಂಗೆ ಸ್ಟ್ರೈಕ್ ಆಗಿ, ಹೌದಲ್ವಾ, ಒಳ್ಳೇದೇನಾದರೂ ಬಂದಾಗ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡಬೇಕಂತ ಹೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕತೆ ನನ್ನ ಅಷ್ಟೊಂದು ಸೆಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಈ ಸಿನಿಮಾದಲ್ಲಿ ನನಗನ್ಸೋದು ತುಂಬ ಕಿತ್ತಾಡ್ತಾ ಇರ್ತೀವಿ ನಾವು. ಎಂಟೈರ್ ಟೀಮ್ ಯಾವ ಥರ ಕಿತ್ತಾಡ್ತೀವಿ ನೋಡ್ತು ಅಂದರೆ, ಇವು ಯಾರು ಅನ್ಪ್ರೊಫೆಷನಲ್ ಟೀಮ್ಗಳು, ಇವು ಕತೆ ಮಾಡೋಕ್ಕೆ ಬರಲ್ಲ, ಸಿನಿಮಾ ಮಾಡೋದಕ್ಕೆ ಬರಲ್ಲ, ಹಿಂಗೆ ಕಿತ್ತಾಡ್ತಾ ಇರ್ತವೆ ಅಂತ ನೀವು ಅನ್ಕೊಂಡ್ಬಿಡ್ತೀರಿ. ಆ ರೇಂಜಿಗೆ ನಾವು ಕಿತ್ತಾಡ್ತಾ ಇರ್ತೀವಿ. ದ ಬ್ಯೂಟಿ ಏನು ಅಂದರೆ, ಇಲ್ಲಿ ಯಾರ್ದು ಏನೋ ಪರ್ಸನಲ್ ವಿಚಾರಕ್ಕೆ ಕಿತ್ತಾಡ್ತಾ ಇರಲ್ಲ, ಎಲ್ಲರೂ ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ನಮ್ಮ ಸುಧಾಕರ್ ಶೆಟ್ರು ಅವ್ರದ್ದೇನೋ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ಲಾಕ್ ಇಡಬೇಕು, ಅದಕ್ಕೇನೋ ಕಿತ್ತಾಡ್ತಾ ಇರ್ತಾರೆ. ನಮ್ಮ ಜಡೇಶ್ ಅವ್ರಿಗೆ ಅವ್ರಿಗೇನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರ್ಬೇಕು, ಅವ್ರು ಕಿತ್ತಾಡ್ತಾ ಇರ್ತಾರೆ. ರಂಜಿನಿ ಅವ್ರಿಗೆ ನೀವು ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರಾ, ಶಾರ್ಟ್ ಬ್ಯೂಟಿ ಅಲ್ಲ, ನನಗೆ ಕಂಟೆಂಟ್ ಬೇಕು, ಎಮೋಷನ್ ಈ ಥರ ಬೇಕು ಅಂತ ಅವ್ರು ಕಿತ್ತಾಡ್ತಾ ಇರ್ತಾರೆ. ಹೀಗೆ ಎಲ್ಲರೂ ಕಿತ್ತಾಡ್ತಾ ಫೈನಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟ್, ಒಂದು ಶಾರ್ಟ್ ಹೆಂಗ್ ಬರುತ್ತೆ ಅಂದ್ರೆ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಂಜಿನಿ ಅವ್ರು ಹೇಳಿದಾಗೆ ಎಷ್ಟೋ ಸರಿ ನಾನು ಇಂಟೀರಿಯರ್ ನಾನು ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿರ್ತೀನಿ, ಯಾವುದೋ ಒಂದು ಸೀನ್ ನನಗೆ ಎಮೋಷನ್ ಮಾಡ್ತಾ ಇರುತ್ತೆ, ಅಳ್ತಾ ಇರ್ತೀನಿ. ಅವಳು ಕೇಳ್ತಾ ಇದ್ದೆ, ಯಾಕ್ರಿ ಏನ್ರಿ ಆಯ್ತು ಅಳ್ತಾ ಇದ್ದೀರ? ಇಲ್ಲ, ಸೀನ್ ನನಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ ಕಣ, ತುಂಬಾ ಎಮೋಟ್ ಮಾಡುತ್ತೆ ಅಂತೆಲ್ಲ. ರಂಜಿನಿ ಅವ್ರು ಏನೋ ಒಂದು ಡೈಲಾಗ್ ಶೀಟ್ ಕಳ್ಸಿಕೊಡ್ತಾರೆ, ನೆಕ್ಸ್ಟ್ ಡೇ ಏನೋ ಒಂದು ಡೈಲಾಗ್ ಇದು ಮಾಡ್ಬೇಕದು, ಅದನ್ನ ನೋಡಿ ಎಮೋಟ್ ಆಗ್ತಾ ಇರ್ತೀನಿ. ಹಿಂದೆಲ್ಲ ನೋಡಿದ್ರೆ ಸುಮ್ನೆ ಮಲಗಿದವನು ಒಂಥರ ನಗು ಬರ್ತಾ ಇರುತ್ತೆ. ಸೊ ನನ್ನ ಹೆಂಡತಿ ಮಕ್ಕಳೆಲ್ಲ ಏನು ಉಚ್ಚಾನ ಇವನು ಅನ್ಕೊಂತಾ ಇರ್ತಾರೆ. ಆ ರೀತಿಯಾಗಿ ಸ್ಕ್ರಿಪ್ಟ್ ನನ್ನನ್ನ ಮೋಟಿವೇಟ್ ಮಾಡ್ತಾ ಇದೆ. ಅಂತ ಒಂದು ತಂಡ ಜೊತೆನಲ್ಲಿ ಕೆಲಸ ಮಾಡ್ತಾರೆ, ನಿಜಕ್ಕೂ ನನಗೆ ಖುಷಿ ತಂದ್ಕೊಟ್ಟಿದೆ. ಸೊ ಹಾಗಾಗಿನೇ ಈ ಸಿನಿಮಾವನ್ನ ಒಪ್ಕೊಂಡೆ. ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಜಡೇಶ್ ಅವರು ಮೊದಲನೇ ಬಾರಿಗೆ ಹಂಪಿ ಪಿಕ್ಚರ್ಸ್ ಅನ್ನೋ ಒಂದು ಬ್ಯಾನರ್ನ ಓಪನ್ ಮಾಡಿದ್ದಾನೆ. ಒಳ್ಳೇದಾಗ್ಲಿ ನಿಮ್ಗೆ ಜಡೇಶ್ ಸರ್, ಅದ್ಭುತವಾದಂಥ ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರರಂಗಕ್ಕೆ. ಆ್ಯಂಡ್ ರಂಜಿನಿ ಅವ್ರಿಗೂ ಶುಭಾಶಯಗಳು. ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಫೀಲ್ಡ್ಗೆ ಬಂದಿದ್ದೀರಾ, ಅದ್ಭುತವಾದ ಯಶಸ್ವಿ ನಿರ್ದೇಶಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ವಿಹಾನ್ ಅವನು ಹೆಂಗೆ ಅಂದರೆ ಆಫ್ ಸ್ಕ್ರೀನ್ ಮಗ ಹೋಗಿ ನನಗೆ ನಿಜವಾಗ್ಲೂ ಅಷ್ಟೊಂದು ಎಮೋಷನಲ್ ಬಾಂಡಿಂಗಲ್ಲಿ ಹೆಂಗ ಹೋಗಿದ್ದಾನಂದ್ರೆ ಕನ್ಸಲ್ಲೆಲ್ಲ ಬರೋಕ್ಕೆ ಶುರು ಆಗ್ಬಿಟ್ಟಿದ್ದಾನ ಅವನನ್ನು. ಯಾಕಂದ್ರೆ ಅವನ ನನ್ನ ಬಾಂಡಿಂಗ್ ಆ ರೀತಿ ಆಗೋಯ್ತು ಸಿನಿಮಾದಲ್ಲಿ. ಅದೇನು ಹೇಳಿ ತುಂಬ ದಿನ ಇದ್ದು ಜೊತೆನಲ್ಲಿ ಈಗ ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ತಲೆ ಬಾಚೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್. ನನ್ನ ಮಕ್ಳಿಗೆ ನಾನು ಏನು ಮಾಡ್ತಾ ಇದ್ದೆ ಬಂದು ನಿಜವಾಗ್ಲೂ ಒಂದು ಮಗನ ಥರನೇ ಒಂದು ಬಾಂಡಿಂಗ್ ಅವನ ಜೊತೆನಲ್ಲಿ ಆಗೋಯ್ತು. ಇವತ್ತು ಅವನು ಹೆಂಗಾಗೋಗಿದ್ದಾನೆ ಅಂದರೆ, ಬಾರ ಇಲ್ಲಿ ಕುತ್ಕೊಳ್ಳೋ ಅಂದ್ರೆ ಇಲ್ಲ, ನಾನು ಈ ಥರ ಕೂತಿರಲಿಲ್ಲ, ಈ ಥರ ಕೂತಿದ್ದೆ ಅಂತ ಕಂಟಿನ್ಯೂಟಿ ಹೇಳೋ ರೇಂಜಿಗೆ ಆಗ್ಬಿಟ್ಟಿದ್ದ ನಾವು. ನೆಕ್ಸ್ಟ್ ಶಾಟ್ ಏನು ಅಂತ ಕೇಳೋ ರೇಂಜ್ಗೆ ಆಗೋಗಿದ್ದಾನೆ ಅವನು. ಸೊ ಹಾಗಾಗಿ ನನ್ನ ಡೈಲಾಗ್ ಏನೋ ಕರೆಕ್ಟಾಗಿ ಹೇಳದ್ನ, ನಾನು ಲಾಸ್ಟ್ ಟೈಮ್ ಆ ಥರ ಹೇಳಿರಲಿಲ್ಲ, ಈ ಥರ ಹೇಳಿದ್ದೀನಿ ಅನ್ನೋ ರೇಂಜಿಗೆ ಅವನು ಒಂದು ಶಾರ್ಪ್ ಆಗಿ ಹೋಗಿದ್ದಾನೆ, ಪ್ರೊಫೆಷನಲ್ ಆಗಿ ಹೋಗಿದ್ದಾನೆ. ರಂಜಿನಿ ಅವರು ಹೇಳಿದಾಗೆ ಅವನು ಏನೇ ಫೀಲಿಂಗ್ ಇದ್ರು ಅಂದರೆ ಮನೆಗೆ ಹೋಗ್ಬೇಕು, ಅವನ ಮಕ್ಕಳು ವಯಸ್ಸು ಸಹಜ ಅದು. ಕ್ರಿಕೆಟ್ ಬರ್ತಾ ಇರ್ತದೆ ಟಿವಿನಲ್ಲಿ, ಅವನು ಕ್ರಿಕೆಟ್ ನೋಡ್ಬೇಕಂತಿರುತ್ತೆ. ನಾವು ರಾತ್ರಿ 2 ಗಂಟೆ ಹಾಕೊಂಡು ರುಬ್ತಾ ಇರ್ತೀವಿ, ಪಾಪ ಅವ್ನು ಕ್ರಿಕೆಟ್ ನೋಡಬೇಕು. ಬಟ್ ಆ ಬೇಜಾರೆಲ್ಲ ಎಲ್ಲೂ ತೋರಿಸ್ಕೊಳ್ಳಲ್ಲ. ಕ್ಯಾಮ್ರಾ ಮುಂದೆ ಬಂದಿದ್ದ ಕೂಡಲೇ ತುಂಬ ಪ್ರೊಫೆಷನಲ್ ಆಗಿ ನಿಂತ್ಕೊಂಡು ಪ್ರೊಫೆಷನಲ್ ಆಕ್ಟರ್ ಥರ ಆ್ಯಕ್ಟ್ ಮಾಡ್ತಾನೆ ಅವನು. ಆ ರೀತಿಯಾಗಿ ಹೋಗಿದ್ದಾನೆ.
ಥ್ಯಾಂಕ್ಸ್ ಕಣೋ, ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀನು ಕೋಆಪರೇಟ್ ಮಾಡ್ತಾ ಇರೋದಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್. ತುಂಬ ದೊಡ್ಡ ಸೂಪರ್ ಸ್ಟಾರ್ ಆಗೋ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ರಂಜನಿ ಅವರು ಆಲ್ರೆಡಿ ಸ್ವಲ್ಪ ಹಿಂಟನ್ನು ಕೊಟ್ಟರು. ನಿಮಗೂ ನಮಗೂ ಎಲ್ಲ ಗೊತ್ತಿರೋ ಹಾಗೆ ಇವತ್ತು ಹಳ್ಳಿಯಿಂದ ಹುಡುಗರು ಬರ್ತಾರೆ. ಹುಡುಗರು ಬಂದು ಕೆಲವರು ಕ್ಯಾಬ್ ಓಡಿಸ್ತಾ ಇರ್ತಾರೆ, ಕೆಲವರು ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಹೋಟೆಲಲ್ಲಿ ಸಪ್ಲೈಯರ್ಗಳಾಗಿರ್ತಾರೆ. ಇದು ಯಾವ ಕೆಲಸನೂ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಆದರೆ ಊರಲ್ಲಿ ಅವ್ರಿಗೆ ಹೊಲಗಳಿರುತ್ತೆ, ಗದ್ದೆಗಳಿರುತ್ತೆ, ಅವ್ರದ್ದೇ ಆದಂಥ ಕೆಲಸ ಇರುತ್ತೆ, ಮತ್ತೆ ಹೈನುಗಾರಿಕೆ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಅವರು ಬೆಂಗಳೂರಿಗೆ ಬರೋದು ಕಾರಣ ಏನು ಅಂದರೆ ಒಂದೇ ಒಂದಕ್ಕೆ ನಾವು ಸಿಟಿನಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆ ಅನ್ನೋ ತಲೆನಲ್ಲಿ ಇಟ್ಕೊಂಡು ಆ ವಿಷಯನ ಬರ್ತಾರೆ. ಸೊ ಅಂಥವ್ರಿಗೆ ಈ ಸಿನಿಮಾ ನೋಡಿ, ನನ್ನ ಪಾತ್ರ ನೋಡಿ ಕನೆಕ್ಟ್ ಆಗುತ್ತೆ. ಬಹುಶಃ ಇಲ್ಲಿಂದ ಒಂದು ಅಷ್ಟು ಜನ ಮತ್ತೆ ಹಳ್ಳಿಗೆ ಹೋಗಿ ನಮ್ಮ ಒಂದು ನೆಲದ ಸೊಗಡು ಏನಿದೆ ಅನ್ನೋದು ಅರ್ಥ ಆಯ್ತು ಅಂದ್ರೆ ಈ ಸಿನಿಮಾ ಮಾಡೋದಕ್ಕೂ ಈ ಪಾತ್ರ ಮಾಡಿದ್ದಕ್ಕೂ ನಾನು ಸಾರ್ಥಕ ಅಂತ ತಿಳ್ಕೊಳ್ತೀನಿ. ನಾನು ಹೇಳಿದಾಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಒಪ್ಕೊಂಡೆ. ಇವತ್ತು ನನಗೊಂದು ಯಾವ ರೀತಿ ಆಟಿಟ್ಯೂಡ್ ಸ್ಟಾರ್ಟ್ ಆಗೋಗಿದೆ ಅಂದ್ರೆ, ನಾನು ಬೇಡ ಅಂತ ಇದ್ದಿದ್ದ ಸಿನಿಮಾ ಬಗ್ಗೆ ಇವತ್ತು ಮಾತಾಡೋಕೆ ನನಗೊಂದು ಆಟಿಟ್ಯೂಡ್ ಶುರು ಆಗೋಗಿದೆ. ಯಾಕಂದ್ರೆ ಕಂಟೆಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಹಂಗಿದೆ ನಾವೆಲ್ಲ ಸೇರಿ ಇಂಥ ಕೆಲಸ ಮಾಡಿದೀವಯ್ಯ ಅನ್ನೋ ರೇಂಜ್ಗೆ ಒಂದು ಆಟಿಟ್ಯೂಡ್ ಶುರುವಾಗೋಗಿದೆ ನನಗೆ. ಸೊ ಹಾಗಾಗಿ ಅದ್ಭುತವಾದಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ. ಇದನ್ನ ನಾನು ಪ್ಲೀಸಿಂಗ್ ಮಾಡೋದಕ್ಕೋಸ್ಕರನೋ ಅಥವಾ ಕೇಳೋದಕ್ಕೋಸ್ಕರನೋ, ನಮ್ಮ ಸಿನಿಮಾ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರನೋ ಹೇಳ್ತಾ ಇಲ್ಲ ಡೈರೆಕ್ಟ್ರೆ. ನೀವು ಹೇಳಿದಾಗೆ ನಮ್ಮೆಲ್ಲರೂ ಒಂದು ಪರಿಶ್ರಮ, ಆ ಬರವಣಿಗೆಗೆ ಒಂದು ಶಕ್ತಿ ಇದೆ, ಆ ಕಥೆಗೆ ಒಂದು ಶಕ್ತಿ ಇದೆ. ಸೊ ಹಾಗಾಗಿ ನಮಗೆಲ್ಲ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ.